श्री राघवेन्द्राय नमः। ಗುರು ರಾಘವೇಂದ್ರಾಯ ನಮಃ. ರಾಯರು ಮಾಡಿರುವಂತಹ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನ ಹೊತ್ತು ತಂದಿದ್ದೀನಿ. ರಾಯರ ಭಕ್ತರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಾ, ಶ್ರೀ ರಾಘವೇಂದ್ರಾಯ ನಮಃ ಅಂದ್ರೆ ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರೆ. ಈ ಒಂದು ಪವಾಡ ನಡೆದಿರೋದು ಅಣ್ಣ ತಮ್ಮಂದಿರ ಒಂದು ಇಬ್ಬರಿಗೂ ಅಂತಾನು ಹೇಳ್ಬೋದು. ಆದಿತ್ಯ ಮತ್ತೆ ಧನುಷ್ ರವರು. ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. ಒಂದು ವಲಸೆಯಾಗಿ ಏನಿದೆ ಬೆಂಗಳೂರಿಗೆ ಬರ್ತಾರಂತೆ. ಅಂದ್ರೆ ತಮ್ಮ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಬೆಂಗಳೂರು ಸೂಕ್ತ ಅಂತ ಅನಿಸಿ ಇವರು ಬೆಂಗಳೂರಿಗೆ ಕಾಲಿಡ್ತಾರೆ. ಸಾಕಷ್ಟು ವರ್ಷಗಳು ಇವರು ಒಂದು ಸಣ್ಣ ಬೇಕರಿನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಅಣ್ಣ ತಮ್ಮ ಇಬ್ರು ಕೂಡ. ಇವರು ತುಂಬಾ ವಿವಿಧವಾದ ಖಾದ್ಯಗಳನ್ನ ತಯಾರಿಸುವಂತಹದ್ದು, ಇವರು ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾರೆ ಇಬ್ರು ಕೂಡ. ಹಾಗೆ ಇವರಿಗೆ ಒಂದು ಆಸೆ ಇರುತ್ತೆ, ಇಷ್ಟೆಲ್ಲ ನಾವು ಕೆಲಸ ಮಾಡ್ತಾ ಇದೀವಿ, ನಮ್ಗೆ ಏನು ಸಂಬಳ ಬಿಟ್ರೆ ಇನ್ ಏನ್ ಸಿಗ್ತಾ ಇದೆ ಇಲ್ಲಿ, ನಾವೇ ಯಾಕೆ ಒಂದು ಸ್ವಂತ ಬೇಕರಿಯನ್ನ ಒಂದು ಓಪನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಅಣ್ಣ ತಮ್ಮಂದಿರಿಗೆ ಒಂದು ಆಸೆ ಬರುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದಷ್ಟು ಸಾಲಗಳನ್ನ ಮಾಡಿ, ಕೆಲವೊಂದಷ್ಟು ಸ್ನೇಹಿತರ ನೆರವಿನಿಂದ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಒಂದು ಬೇಕರಿಯನ್ನ, ಅಂದ್ರೆ ಮಾರುತಿ ಬೇಕರಿ ಅಂತ ಹೇಳ್ಬಿಟ್ಟು ಅವ್ರದ್ದೇನೋ ಹೆಸರು ಇಟ್ಕೊಂಡಿದ್ರಂತೆ, ಅದನ್ನ ಓಪನ್ ಮಾಡ್ತಾರೆ. ಹೀಗೆ ಚೆನ್ನಾಗಿ ಸಾಕ್ತಾ ಇರುತ್ತೆ. ಅಂತ ದೊಡ್ಡ ಬೇಕರಿನೂ ಅಲ್ಲ, ಅಂತ ಚಿಕ್ಕ ಬೇಕರಿನೂ ಅಲ್ಲ, ಸ್ವಲ್ಪ ಒಂದು ಮೀಡಿಯಂ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಇದಾಗ್ತಾ ಇರುತ್ತೆ. ಇವರಿಗೆ ಮಾಡುವಂತಹ ಒಂದು ಖಾದ್ಯಗಳೇನಿದೆ ಒಳ್ಳೆ ಗುಣಮಟ್ಟದಲ್ಲಿ ಕೊಡ್ತಿರ್ತಾರೆ, ಜನಕ್ಕೆ ಕೂಡ ತುಂಬಾ ಇಷ್ಟ ಆಗಿರುತ್ತೆ. ಹಾಗೆ ಸಾಕಷ್ಟು ಹಣ ಏನು ಮಿಕ್ಕುವಂಥದ್ದು ಇಲ್ಲ, ಹಾಗೆ ಸಾಕಷ್ಟು ಏನಿದೆ ಇವರಿಗೆ ಲಾಭಾಂಶ ಸಿಗುವಂಥದ್ದು ಇಲ್ಲ, ಏನೂ ಇಲ್ಲ. ಒಂದು ಜೀವನೋಪಾಯಕ್ಕೆ ಏನು ಸಮಸ್ಯೆ ಇಲ್ಲ, ನಡೆದುಕೊಂಡು ಹೋಗ್ತಾ ಇದೆ, ಮುಂದೆ ಚೆನ್ನಾಗಿ ಆಗ್ಬೋದು. ಯಾಕಂದ್ರೆ ಒಳ್ಳೆ ಖಾದ್ಯಗಳನ್ನ ಕೊಡ್ತಾ ಇದ್ದೇವೆ, ಒಳ್ಳೆ ತಿನಿಸುಗಳನ್ನ ಜನಕ್ಕೆ ಕೊಡ್ತಾ ಇದ್ದೀವಿ, ನಮ್ಮ ತಿನಿಸುಗಳು ಜನಕ್ಕೆ ಇಷ್ಟ ಆಗುತ್ತೆ, ಮುಂದೆ ಬರ್ತಾರೆ ನಮ್ಮನ್ನ ಹುಡ್ಕೊಂಡು ಅಂತ ಹೇಳ್ಬಿಟ್ಟು ಆದಿತ್ಯ ಮತ್ತೆ ಧನುಷ್ ಅವರ ಒಂದು ಆಸೆ ಆಗಿತ್ತು. ಅದೇ ರೀತಿಯಲ್ಲಿ ವ್ಯವಹಾರಗಳು ಕೂಡ ಸ್ವಲ್ಪ ಕುದುರುತ್ತಾ ಚೆನ್ನಾಗಿ ಸಾಗ್ತಾ ಇತ್ತು. ಹೀಗೆ ಸುಮಾರು 1.5 ರಿಂದ 2 ವರ್ಷ ಆಗತ್ತೆ, ಏನೂ ಸಮಸ್ಯೆ ಇರೋದಿಲ್ಲ. ಆದ್ರೆ ಇವರಿಗೆ ಒಂದು ದಿವಸ ಇವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು, ಅದು ಇವರಿಗೆ ಬರುತ್ತೆ. ಏನಂತಂದ್ರೆ ಆ ಒಂದು ಶೋಕದ ವಿಷಯ ಅಂತ ಹೇಳ್ಬೋದು. ಏನಕ್ಕೆ ಈ ತರ ಬರುತ್ತಂತಂದ್ರೆ, ರಸ್ತೆ ಅಗಲೀಕರಣ ಆಗುವ ಒಂದು ಸಾಧ್ಯತೆ ದಟ್ಟವಾಗಿದೆ ಹಂಗಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಇವರಿಗೆ ನೋಟಿಸ್ ಬರುತ್ತೆ ಬೆಂಗಳೂರಲ್ಲಿ. ಇವರಿಗೆ ತುಂಬಾ ಒಂಥರ ತಡ್ಕೊಳ್ಲಿಕ್ಕಾಗಲ್ಲ ಇದನ್ನ ಕೇಳಿ, ಒಂಥರ ದುಃಖ ಭರಿತರ ಆಗ್ಬಿಡ್ತಾರೆ ಇಬ್ರು ಕೂಡ ಅಣ್ಣ ತಮ್ಮ. ಏನಕ್ಕೆ ಈ ರೀತಿ ಆಗೋಯ್ತು, ನಾವೇನು ಹೊಸ ಬದುಕನ್ನ ಕಟ್ಕೊಳ್ಬೇಕಂತ ಎಲ್ಲೋ ಕೆಲ್ಸದಲ್ಲಿದ್ವಿ, ಇಬ್ರು ಬಿಟ್ಟು ಬಂದ್ವಿ, ಇವತ್ತು ಇಲ್ಲಿ ಸಣ್ಣ ಬದುಕನ್ನ ಕಟ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಒಂದಿಷ್ಟು ಬದುಕನ್ನ ಕಟ್ಟಿಕೊಳ್ಳುವಂತಹ ಸಮಯದಲ್ಲಿ ಈ ತರ ಏನಕ್ಕಾಯ್ತು, ಮತ್ತೆ ನಾವೆಲ್ಲೋ ಹೊಸದಾಗಿ ಈ ಬೇಕರಿಯನ್ನ ಶುರು ಮಾಡಿದ್ರೆ ಮತ್ತೆ ನಮ್ಮ ವ್ಯಾಪಾರಗಳು ಮತ್ತೆ ಅದು ಕುದುರುವುದು ಹೇಗೆ ನಾವು ಏಳಿಗೆಯನ್ನ ಕಾಳ್ಬೇಕಂತ ಹೇಳ್ಬಿಟ್ಟು ತುಂಬಾ ನಿರಾಶೆಗೊಳಗಾಗ್ಬಿಡ್ತಾರೆ. ಅಷ್ಟು ಕಷ್ಟಪಟ್ಟು ಅವರು ಜೀವನದಲ್ಲಿ ಮೇಲಕ್ಕೆ ಬರ್ಬೇಕನ್ನೋ ಆಸೆಯನ್ನ ಇಟ್ಕೊಂಡಿದ್ರು. ಅದೆಲ್ಲದಕ್ಕೂ ಕೂಡ ಒಂದು ತಣ್ಣೀರ್ ಹೆರಚುವಂತ ಕೆಲಸ ಆಗ್ಬಿಡುತ್ತೆ. ಕೆಲವೊಂದು ತಿಂಗಳುಗಳಲ್ಲಿ, ಈ ನೋಟಿಸ್ ಬಂದ ಕೆಲವೇ ತಿಂಗಳುಗಳಲ್ಲಿ ಅವ್ರಿಗೇನಿದೆ ಇವರು ಬೇಕರಿಯನ್ನ ಖಾಲಿ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಇದಾದ ನಂತರ ಮತ್ತೊಂದಷ್ಟು ಅಡ್ವಾನ್ಸ್ ಅನ್ನ ಕೊಟ್ಟು ಇವರು ಒಂದು ಬೇಕರಿಯಲ್ಲಿ ಇದ್ದಂತಹ ಏನು ಎಲ್ಲಾ ವಸ್ತುಗಳನ್ನ ಏನಿದೆ ಬೇರೆ ಕಡೆಗೆ ಸ್ಥಳಾಂತರಿಸಿ ಮತ್ತೊಂದು ಏರಿಯಾದಲ್ಲಿ ಅದನ್ನ ಶುರು ಮಾಡ್ತಾರಂತೆ. ಯಾಕೋ ಏನೋ ಗೊತ್ತಿಲ್ಲ, ಅವರು ಸುಮಾರು 3-4 ತಿಂಗಳ ಕಾಲ ಆ ಬೇಕರಿಯಲ್ಲಿ ತಮ್ಮ ಉತ್ತಮವಾದಂತಹ ಪದಾರ್ಥಗಳನ್ನ ಮಾರಾಟಕ್ಕೆ ಇಟ್ಟರು ಕೂಡ ನೀರಸ ಪ್ರತಿಕ್ರಿಯೆ ಅನ್ನೋದು ಶುರುವಾಗ್ಬಿಡುತ್ತೆ. ಸಾಕಷ್ಟು ಜಿಗುಪ್ಸೆ ಬಂದ್ಬಿಡುತ್ತೆ ಇವರಲ್ಲಿ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಬಾಡಿಗೆ ಕಟ್ಟೋದು ಅಂದ್ರೆ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಇರುತ್ತೆ. ಅದನ್ನ ಇವರು ಕಟ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಣ್ಣ ತಮ್ಮ ಯಾರು ಕೆಲ್ಸದವ್ರು ಬೇಡ ಅಂತ ಒಬ್ಬರನ್ನ ನಂಬ್ಕೊಂಡು ಇನ್ನೊಬ್ರು ಕೆಲಸ ಮಾಡ್ಕೊಂಡು ಅಷ್ಟು ಕಷ್ಟ ಪಡ್ತಾ ಇದ್ರು. ಬೆಳಗ್ಗೆ ರಾತ್ರಿ ಎಲ್ಲೂ ಕೂಡ ಹೋಗ್ದಲೆ, ಬೇಕರಿಯನ್ನ ರಜೆ ಹಾಕದಲೆ ಇಬ್ರು ಕೂಡ ತಮ್ಮ ನೆಚ್ಚಿನ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೇ ಕಷ್ಟಪಟ್ಟರು ಕೂಡ ಇವರಿಗೆ ಅದರಲ್ಲಿ ಏಳಿಗೆಯನ್ನ ಕಾಣ್ಲಿಕ್ಕಾಗಲ್ಲ. ಸಾಕಷ್ಟು ಸಾಲಗಳು ಹೆಚ್ಚಿಗೆ ಆಗ್ಬಿಡುತ್ತೆ. ಇವರು ಏನು ಬಡ್ಡಿಗೆ ಒಂದಷ್ಟು ದುಡ್ಡು ತಂದಿರ್ತಾರೆ, ಅವರು ಬಂದು ಇವರ ಬೇಕರಿ ಹತ್ರ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರಿಗೆ ಏನು ಬೇಕರಿಯನ್ನ ನಡೆಸಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಕೊನೆಗೆ ಏನ್ ಮಾಡ್ತಾರೆ, ಇವರು ಕೆಲವೇ ತಿಂಗಳಲ್ಲಿ ಇವರ ನೆಚ್ಚಿನ ಬೇಕರಿಯನ್ನ ಇವರು ಸಂಪೂರ್ಣವಾಗಿ
ರೋಡಿಗೆ ಬೀಳ್ತಾರೆ ಅಂತಾನೆ ಹೇಳ್ಬೋದು. ಅಷ್ಟು ಕಷ್ಟಕರ ಸನ್ನಿವೇಶಗಳನ್ನ ಆದಿತ್ಯ ಮತ್ತೆ ಧನುಷ್ ರವರು ಅನುಭವಿಸ್ತಾರಂತೆ. ಯಾರಿಗೂ ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿಯಲ್ಲಿ ಇವರು ಒಳಗಾಗ್ಬಿಡ್ತಾರೆ. ಹೇಗೋ ಅಂಗಡಿ ಹೊರಟೋಯ್ತು, ಇನ್ನು ಮುಂದಿನ ತಿಂಗಳಿಂದ ಮನೆ ಬಾಡಿಗೆಯನ್ನ ಕಟ್ಟಲಿಲ್ಲ ಅಂತಂದ್ರೆ ಅಲ್ಲಿಂದ ಕೂಡ ನಮ್ಮನ್ನ ಹೊರಗೆ ಹಾಕ್ಬಿಡ್ತಾರಲ್ವಾ, ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಮತ್ತೆ ನಾವು ನಮ್ಮ ಒಂದು ನೇಟಿವ್ ಅಂದ್ರೆ ಶಿವಮೊಗ್ಗಕ್ಕೆ ನಾವೇನಾದ್ರೂ ಹೋಗ್ಬಿಡೋಣ ಅಥವಾ ಇಲ್ಲೇ ಇದ್ದೇನಾದ್ರೂ ಮತ್ತೆ ದುಡಿಯೋಣ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿ ಕೂತ್ಕೊಳ್ಬಿಡ್ತಾರೆ. ಆಗ ಇವರು ಮತ್ತಷ್ಟು ಸ್ನೇಹಿತರ ಹತ್ರ ಹೋಗ್ತಾರಂತೆ. ಕೆಲವೊಂದಷ್ಟು ಬ್ಯಾಂಕ್ಸ್ ಲೋನ್ನ ಅಪ್ಲೈ ಮಾಡ್ಲಿಕ್ಕೆ, ಪರ್ಸನಲ್ ಲೋನ್ನ ಅಪ್ಲೈ ಮಾಡಕ್ ಹೋಗ್ತಾರಂತೆ. ಇವ್ರು ಈಗಾಗ್ಲೇ ಸಾಕಷ್ಟು ಜನರ ಹತ್ರ ದುಡ್ಡಿಸ್ಕೊಂಡು ಬೇಕರಿ ವ್ಯವಹಾರದಲ್ಲಿ ಲಾಸ್ ಮಾಡ್ಕೊಂಡಿರೋದ್ರಿಂದ ಯಾರು ಕೂಡ ಇವರಿಗೆ ಹಣವನ್ನ ಕೊಡೋದಿಲ್ವಂತೆ. ನಂತರ ಇವರು ಹೇಗೋ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಅತಿಯಾಗಿ ನಂಬ್ತಾ ಇದ್ರು ಅಣ್ಣ ತಮ್ಮ. ರಾಯರ ಹತ್ರ ಹೋಗಿ ಪ್ರಶ್ನೆಯನ್ನ ಹಾಕೊಂಡು, ರಾಯರೇ ನಮಗೆ ನೀವೇ ದಿಕ್ಕು, ನಮಗೆ ನೀವೇ ಒಂದು ಸರ್ವಸ್ವ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳ ಒಂದು ವ್ರತಾಚರಣೆಯನ್ನ ಮಾಡ್ಲಿಕ್ಕೆ ಅಣ್ಣ ತಮ್ಮ ಶುರು ಮಾಡ್ಕೊಳ್ತಾರಂತೆ. ಹಾಗೆ ಇದಿಷ್ಟೇ ಸಾಲದು ಅಂತ ಹೇಳ್ಬಿಟ್ಟು ಇವರು ಕಾಲ್ನಡಿಗೆಯಲ್ಲಿ ಮಂತ್ರಾಲಯಕ್ಕೆ ದರ್ಶನ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಸಂಕಲ್ಪವನ್ನ ಇಟ್ಕೊಳ್ತಾರಂತೆ. ಸುಮಾರು 1 ತಿಂಗಳು ಏನಿದೆ ಇವರು ಮಂತ್ರಾಲಯಕ್ಕೆ ಹೋಗಿ, ಅಂದ್ರೆ ಕಾಲ್ನಡಿಗೆಯಿಂದ ಹೋಗಿ ಅಲ್ಲಿ ಇದ್ದು ಕೆಲವು ದಿನಗಳ ಕಾಲ ಸೇವೆಯನ್ನ ಮಾಡ್ಕೊಂಡು ಬರ್ತಾರಂತೆ. ಇದಾದ ನಂತರ ಇವರಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ರಾಯರ ಒಂದು ಅನುಗ್ರಹ ಸಿಕ್ತು ಅಂತಾನೆ ಹೇಳ್ಬೋದು. ಇವರಿಗೆ ಅನಾಮಿಕ ಒಂದು ವ್ಯಕ್ತಿಯ ಕರೆ ಬರುತ್ತಂತೆ. ಕರೆ ಬಂದು, ಅದ್ಯಾವುದೋ ಒಂದು ಫೈನಾನ್ಸ್ ಕಂಪ್ನಿ, ಅದು ಬೇಡ, ನಿಮ್ಗೆ ನಾವು ಲೋನ್ ಆಫರ್ ಮಾಡ್ತಾ ಇದೀವಿ, ನಿಮಗೆ ಪರ್ಸನಲ್ ಲೋನ್ ವಿತೌಟ್ ಏನಿದೆ ಕೊಲಾಟ್ರಲ್ ಸೆಕ್ಯೂರಿಟಿ 3 lakhs rupees ತನಕನೂ ನಿಮ್ಗೆ ಸಿಗುತ್ತೆ ಅಂತ. ಇವ್ರಿಗೆ ಲೋನ್ ಸಿಕ್ಕಿದ್ರೆ ಸಾಕಾಗಿತ್ತು, ಯಾಕಂದ್ರೆ ಇವ್ರ ಸಿಬಿಲ್ ಸ್ಕೋರ್ ಎಲ್ಲ ಡೌನ್ ಆಗೋಗಿತ್ತು, ಎಲ್ಲೂ ಕೂಡ ಲೋನ್ ಸಿಗ್ತಾ ಇರ್ಲಿಲ್ಲ. ಅಂತಹದ್ದೇ ಸಮಯದಲ್ಲಿ ಯಾರೋ ಒಂದು ಸಂಜೀವಿನಿ ಅಂತ ಇವರಿಗೆ ಕಾಲ್ ಮಾಡಿ ಲೋನ್ ಕೊಡ್ತೀನಿ ಅಂತಂತಾರೆ. ಇವರು ಆ ಒಂದು NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಏನಿದೆ ಒಂದಷ್ಟು ಅರ್ಜಿಯನ್ನ ತುಂಬಿ, ಏನಿದೆ ಕೆಲವೊಂದು ಆಧಾರದ ಮೇಲೆ ಇವರು ಲೋನ್ ಅನ್ನ ತೆಗೆದುಕೊಂಡು ಬಂದು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂತಾರೆ. ಆದ್ರೆ ಅಣ್ಣ ತಮ್ಮ ಹೆಸರಿ ಮತ್ತೆ ಬೇಕರಿಯನ್ನ ಹಾಕಿ ಮತ್ತೆ ಕೈ ಸುಟ್ಕೊಳ್ಳೋ ಅಂತದ್ ಬೇಡ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಚಿಕ್ಕದೊಂದು ಆಟೋನ ಖರೀದಿ ಮಾಡ್ತಾರೆ, ಅಂದ್ರೆ ಬಿಸ್ನೆಸ್ ಆಟೋ. ಅದ್ರಲ್ಲಿ ಇವ್ರು ಏನ್ ಮಾಡ್ತಾರೆ, ಬಾಡಿಗೆ ಕಟ್ಟುವ ಸೋಜಿಗೆ ಹೋಗೋದೇ ಬೇಡ, ಏನಿದೆ ಒಂದು ಇಡ್ಲಿ ಮತ್ತೆ ಪೂರಿ ಮತ್ತೆ ದೋಸೆ ಈ ತರದ ಒಂದು ಬ್ರೇಕ್ಫಾಸ್ಟ್ ಇದನ್ನ ಶುರು ಮಾಡ್ಬಿಡೋಣ, ಸಂಜೆ ಟೈಮು ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಶುರು ಮಾಡ್ಕೊಳ್ತಾರೆ. ಒಂದು ಪ್ರತಿಷ್ಠಿತ ಏರಿಯಾದಲ್ಲಿ ಅವರು ಇದನ್ನ ಶುರು ಮಾಡ್ತಾರೆ. ಸ್ಟಾರ್ಟಿಂಗು ಸ್ವಲ್ಪ ದಿನ ಅಷ್ಟು ಇವ್ರಿಗೆ ಬಿಸ್ನೆಸ್ ಅನ್ನೋದು ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಹೇಗಾಗತ್ತೆ ಬಿಸ್ನೆಸ್ ಅಂತಂದ್ರೆ ಅವ್ರಿಗೆ ದುಡ್ಡನ್ನ ಲೆಕ್ಕ ಹಾಕ್ಲಿಕ್ಕೆ ಕೆಲವೊಂದು ಗಂಟೆಗಳು ಬೇಕಂತೆ. ಅಷ್ಟು ಸಾವಿರಾರು ರೂಪಾಯಿ ಬಿಸ್ನೆಸ್ ಆಗತ್ತಂತೆ. ಯಾವುದೇ ಬಾಡಿಗೆ ಕಟ್ಟೋಂಗೂ ಇಲ್ಲ, ಕೆಲವೊಂದು ಏನೂ ಇಲ್ಲ. ಆದ್ರೆ ಇವರಿಗೆ ಅವರ ಒಂದು ಕೊಡ್ತಾ ಇರುವಂತ ಕ್ವಾಲಿಟಿಗೆ ಮತ್ತೆ ಅವರು ತಯಾರಿಸುವಂತ ಒಂದು ಖಾದ್ಯಗಳೇನು ಬರುತ್ತೆ, ಆ ಉತ್ಪನ್ನಗಳೇನಿದೆ ಅದರ ಗುಣಮಟ್ಟಕ್ಕೆ ಮತ್ತೆ ಆ ಒಂದು ರುಚಿಗೆ ಜನ ಮಾರು ಹೋಗ್ತಾರೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಬಿಸ್ನೆಸ್ ಮಾಡ್ತಾರಂತೆ. ಹೀಗೆ ಸಾಕಷ್ಟು ಜನ ಬೆಂಗಳೂರಲ್ಲಿ ಮಾಡ್ತಿರ್ಬಹುದು, ಆದ್ರೆ ಇವರು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡದ್ ಬಂದ್ಮೇಲೆನೆ ನನಗೆ ಈ ರೀತಿ ಪವಾಡ ಆಗಿದ್ದು ಅಂತ ಅಣ್ಣ ತಮ್ಮ ಹೇಳ್ಕೊಳ್ತಾರೆ. 1 ತಿಂಗಳು ಕಷ್ಟಪಟ್ಟು ಮಂತ್ರಾಲಯದಲ್ಲಿ ತುಂಬಾ ಸೇವೆಯನ್ನ ಮಾಡಿರ್ತಾರೆ. ಅಲ್ಲೆಲ್ಲ ಕಸ ಗುಡಿಸುವಂತಹದ್ದು, ಹಾಗೆ ರಾಯರಿಗೆ ಹೆಜ್ಜೆ ನಮಸ್ಕಾರನ ಮಾಡುವಂತದ್ದು, ಉರುಳು ಸೇವೆಯನ್ನ ಮಾಡುವಂತದ್ದು ಸಾಕಷ್ಟು ಮಾಡಿ ಬಂದ್ಬಿಟ್ಟಿರ್ತಾರೆ ಅಲ್ಲಿ. ಅದೆಲ್ಲ ಇವರ ಪಾಪ ಕರ್ಮಗಳು ಏನಿತ್ತು ಎಲ್ಲ 1 ತಿಂಗಳಲ್ಲಿ ಕಳೆದ್ಕೊಂಡು ಇವರು ಒಂಥರ ಹೊಸ ಮನುಷ್ಯರಾಗಿ ಬಂದು, ಒಂದು ಮೇನ್ ಇರೋದೇ ಹಣಕಾಸಿನ ಸಮಸ್ಯೆ, ಅದು ಪರಿಹಾರ ಆಯ್ತು ಅಂದ್ರೆ ಮನುಷ್ಯನಿಗೆ ಒಂದು 60-70% ಪ್ರಾಬ್ಲಮ್ಸ್ ಸಾಲ್ವ್ ಆದಂಗೆನೆ. ಇನ್ನ ಅದು ಬಿಟ್ರೆ ಆರೋಗ್ಯ, ಈ ಎರಡೂ ಕೂಡ ನಮಗೆ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಬಿಟ್ರೆ ಆರೋಗ್ಯ ಮತ್ತೆ ಹಣಕಾಸು, ಇನ್ ಎಲ್ಲ ಮಿಕ್ಕಿದ್ದೆಲ್ಲ ಚಿಕ್ಕ ಪುಟ್ಟ ಎಲ್ಲ ಆರೋಗ್ಯವಾಗಿ ಎಲ್ಲವೂ ಕೂಡ ನೆಮ್ಮದಿಯಾಗಿ ನಮಗೆ ಬರ್ತಾ ಹೋಗುತ್ತೆ. ಈ ಎರಡು ಇಂಬ್ಯಾಲೆನ್ಸ್ ಆಯ್ತು, ಹಣಕಾಸು ಮತ್ತೆ ಆರೋಗ್ಯ ಅಂತಂದ್ರೆ ಮನುಷ್ಯನ ಜೀವನ ಎಲ್ಲಿಂದೆತ್ತನೋ ಸಾಗ್ಬಿಡುತ್ತೆ. ಇದು ಇವ್ರಿಗೆ ಸುಧಾರಣೆ ಆಗ್ತಾ ಬರುತ್ತೆ. ಮಂತ್ರಾಲಯಕ್ಕೆ ಹೋಗಿ ಬಂದ್ಮೇಲೆನೆ ನಮ್ಗೆ ಈ ತರ ಒಂದು ಪವಾಡ ಶುರುವಾಗಿದ್ದು. ಗುರುರಾಯರು ಅಲ್ಲಿ ನೆಲೆಸಿದ್ದಾರೆ, ನಾವೇನ್ ಮಾಡ್ತಾ ಇದೀವಿ, ನಾವ್ ಹೇಗಿರ್ತೀವಿ, ನಾವ್ ಎಷ್ಟು ಕಷ್ಟ ಪಡ್ತೀವಿ ಎಲ್ಲ ನೋಡ್ತಾರೆ. ಅವ್ರು ಏನಕ್ಕೆ ನಮ್ಮನ್ನ ಕಾಯಿಸ್ತಾರೆ ಅಂದ್ರೆ ನಾವು ಯಾವ್ದೋ ಜನ್ಮದಲ್ಲಿ ಕರ್ಮಗಳು ಮಾಡಿರ್ತೀವಿ, ಆ ಕರ್ಮಗಳನ್ನ ದಾಟದ ಮೇಲೆನೆ ಅವ್ರು ನಮ್ಗೆ ಅನುಗ್ರಹನ ಕೊಡೋದು. ಅಲ್ಲಿವರೆಗೂ ನಾವು ಅವ್ರ ಸೇವೆಗಳನ್ನ ಮಾಡ್ತಾ ಇರ್ಬೇಕು. ನಾವು ಸೇವೆ ಮಾಡಿದ ತಕ್ಷಣ ಅವ್ರ ಅನುಗ್ರಹ ಸಿಗ್ಲಿಲ್ಲ ಅಂತಂದ್ರೆ ನಾವೇನೋ ಕರ್ಮ ಜಾಸ್ತಿ ಮಾಡಿದೀವಿ. ಆ ಕರ್ಮ ಕಳ್ಕೊಳ್ಬೇಕಂತಂದ್ರೆ ಸಮಯ ಬೇಕು. ಆ ಪೂಜೆಗಳನ್ನ ಮಾಡ್ತಾ, ಆ ಒಂದು ಸೇವೆಗಳನ್ನ ಮಾಡ್ತಾ, ಅವರ ನಾಮಸ್ಮರಣೆಯನ್ನ ಹೇಳ್ತಾ ನಿತ್ಯವೂ ಪ್ರತಿನಿತ್ಯವೂ ಅದೇನಿದೆ ನಮ್ಮ ಕರ್ಮಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಅವರ ಒಂದು ಅನುಗ್ರಹ ನಮಗೆ ನೇರವಾಗಿ ಸಿಗುತ್ತೆ.
ಇಂತಹದ್ದೇ ಒಂದು ಪುಣ್ಯ ಈ ಒಂದು ಆದಿತ್ಯ ಮತ್ತೆ ಏನಿದೆ ಧನುಷ್ ಅವರಿಗೆ ಬಂದಿರೋಂತಹದ್ದು. ಅವರ ಒಂದು ಬಿಸ್ನೆಸ್ ತುಂಬಾ ಚೆನ್ನಾಗಾಗಿದೆ. ಸುಮಾರು 3 ಜನನ ಕೆಲ್ಸಕ್ಕೆ ಇಟ್ಕೊಂಡು ಇವತ್ತು ಒಳ್ಳೆ ಬಿಸ್ನೆಸ್ ನ ಮಾಡ್ಕೊಳ್ತಾ ಇದ್ದಾರೆ. ಗುರು ರಾಯರು ಅವರಿಗೆ ಏನು ಆ ಬೇಕರಿಯಲ್ಲಿ ಅವರಿಗೆ ಅಷ್ಟು ವ್ಯಾಪಾರ ಅಷ್ಟು ಕಷ್ಟಪಟ್ಟರು ಕೂಡ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಸುಮಾರು ಏನವರು ತಿಂಗಳು ಪೂರ್ತ ಅವರು ದುಡ್ಡನ್ನ ಉಳಿಸಿ ಅದನ್ನ ಮಾಡಿದ್ರು ಕೂಡ ಅದನ್ನೆಲ್ಲವನ್ನು ಕೂಡ ಇವಾಗ ಕೆಲವೇ ಗಂಟೆಗಳು ಅವರು ಒಂದು ಆಟೋನ ಹಾಕೊಂಡು ಬಿಸ್ನೆಸ್ ಮಾಡ್ತಾ ಈ ದೋಸೆ ಇಡ್ಲಿ ಈ ತರ ಫಾಸ್ಟ್ ಫುಡ್ ನ ಮಾರ್ತಾ ಕೆಲವೊಂದಷ್ಟು ಜಂಕ್ ಫುಡ್ ನ ಮಾರ್ತಾ ಹೀಗೆ ಒಂದಷ್ಟು ಅಡುಗೆಯನ್ನ ಜನಕ್ಕೆ ಉತ್ತಮವಾದಂತಹ ಒಂದು ರುಚಿಕರ ಒಂದು ಊಟವನ್ನ ಕೊಡ್ತಾ ಏನಿದೆ ಅವ್ರು ಮಾಡ್ತಿದಾರಲ್ಲ, ಅವರಲ್ಲಿ ಇವತ್ತು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಗುರುರಾಯರು ಅವರಿಗೆ ಒಂದು ಒಳ್ಳೆದನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕಷ್ಟಪಟ್ಟರೆ ಮಾತ್ರ ಪ್ರತಿಫಲ ಅನ್ನೋದಕ್ಕೆ ಈ ಅಣ್ಣ ತಮ್ಮ ಮಾತ್ರ ಸಾಕ್ಷಿ ಅಂತ ಹೇಳ್ತಾನೆ. ಇದೇ ತರ ಸಾಕಷ್ಟು ಜನ ಕಷ್ಟ ಪಡ್ತಾ ಇದ್ದೀರಾ, ನಿಮ್ಗೂ ಕೂಡ ಒಳ್ಳೇದಾಗತ್ತೆ. ರಾಯರು ಯಾವ್ದಾದ್ರು ಒಂದು ದಾರಿ ತೋರ್ತಾರೆ. ನೀವೇನು ಮಂತ್ರಾಲಯಕ್ಕೆ ಪಾದಯಾತ್ರೆನೇ ಮಾಡ್ಬೇಕಂತ ಏನಿಲ್ಲ. ನೀವಿರೋ ಕಡೆ ಕೂತ್ಕೊಂಡು ನೀವೇನಿದೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ಅವರ ಮಂತ್ರವನ್ನ ಒಂದು ಪಾರಾಯಣ ಮಾಡಿ ಕೂತಲ್ಲೇ ಗುರು ರಾಯರೇನ್ರಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿ ಖಂಡಿತ ರಾಯರ ಅನುಗ್ರಹ ನಿಮ್ಗೂ ಸಿಗುತ್ತೆ, ಒಳ್ಳೇದಾಗತ್ತೆ. ಶ್ರೀ ಕೃಷ್ಣಾರ್ಪಣ ಮಸ್ತು. ಧನ್ಯವಾದ.